ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಮದುವೆ ಆಗದೆ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಅಥವಾ ಒಬ್ಬ ಒಳ್ಳೆಯ ಆಂಟಿ ಹುಡುಕಾಡ್ಬೇಕು ಗುರು ಅಂತ ಕಾಯ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಹುಡುಗರು ಯಾರಾದರೂ ಇದ್ದರೆ ದಯಮಾಡಿ ನಮ್ಮ ಚಾನಲ್ನ ನೋಡ್ಕೊಂಬನ್ನಿ. ಯಾಕಂದರೆ ನಮ್ಮ ಚಾನಲಲ್ಲಿ ಹೊಸ ಹೊಸ ಹುಡುಗಿರು ಪ್ರೊಫೈಲ್ಗಳು ಕಳಿಸ್ತಾ ಇದ್ದಾರೆ ಸ್ನೇಹಿತರೆ. ಇವರ ಹೆಸರು ಬಂದುಬಿಟ್ಟು ವನಜಾಕ್ಷಿ ಅಂತ. ವಯಸ್ಸು ಬಂದು 28 ವರ್ಷ. ಸೊ ದುಂಡಾಗಿರ್ತಕ್ಕಂತಹ ಶರೀರ, ಒಂದು ಮೈಕಟ್ಟು ಹೊಂದಿರತಕ್ಕಂಥ ವನಜಾಕ್ಷಿ ಅವರು ಮುದ್ದಾಗಿ ಇದ್ದಾರೆ ಸ್ನೇಹಿತರೆ. ಸೊ ವಿಚಾರ ಏನಂದರೆ, ಅವರ ತಂದೆಯವರು ನೀನು ತುಂಬ ಚೆನ್ನಾಗಿದೆಯಾ ಅಮ್ಮ, ನಾನು ನಿಮಗೆ ಬೇಗ ಮದುವೆ ಮಾಡಬೇಕು, ಮುಂದೆ ನಿನಗೆ ಲವ್ ಗಿವ್ ಅಂತ ಯಾರಾದರೂ ಓಡಿಸ್ಕೊಂಡು ಹೋಗುವಂಥ ಚಾನ್ಸ್ ಇದೆ ಅಂತ. ಸೊ 19ನೇ ವಯಸ್ಸಿಗೆ ಮದುವೆ ಮಾಡ್ತಾರೆ. ಬಟ್ ಇವರ ಗಂಡ ಇವ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಲ್ಲ. ಸೊ ಬಿಟ್ಬಿಟ್ಟು ಡೈವರ್ಸ್ನ ತೆಗೆದುಕೊಂಡು ಸುಮಾರು 4 ವರ್ಷಗಳ ಕಾಲ ತಾಯಿಯವರ ಮನೆಯಲ್ಲಿ ಇರ್ತಾರೆ. ಮಗಳ ಒಂದು ಭವಿಷ್ಯ ಹಾಳಾಗಿ ಹೋಯ್ತು ಅಲ್ಲ ಅಂತ ಚಿಂತೆಯಲ್ಲಿರ್ತಕ್ಕಂಥ ಅವರು 2 ವರ್ಷ ಕಾದ್ಬಿಟ್ಟು ಇವಾಗ ಇನ್ನೊಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ನೋಡ್ಕೊಳ್ಳಿ, ಏನು ಗುರು ಚಿಕ್ಕ ಹುಡುಗಿ ಥರ ಕಾಣಿಸ್ತಾರೆ ಅಂತ ಅನಿಸುತ್ತೆ. ಬಟ್ ಆಲ್ರೆಡಿ ಮ್ಯಾರಿಡ್, ಅವರು ಡೈವರ್ಸ್ ಆಗಿದೆ. ಸೊ ಇವ್ರನ್ನ ಮದುವೆ ಆಗುವಂಥ ಹುಡುಗ ನೀವೇನಾದರೂ ಆಗಿದ್ದರೆ ಇವರ ಮಾಹಿತಿನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಅಪ್ಪ ಇಲ್ಲ ನನಗೆ, ಇವಾಗ ನಾನು ಮಂಗಳೂರಿನಲ್ಲಿ ವಾಸವಾಗಿದ್ದೇನೆ. ವಿಳಾಸ ಬಂದುಬಿಟ್ಟು ಮಂಗಳೂರಿನ ಬಲ್ಪೆ ಬೀಚಿನ ಹೋಗುವಂಥ ಹಾದಿಯಲ್ಲಿ 2ನೇ ಅಪಾರ್ಟ್ಮೆಂಟೇ ನಮ್ಮದಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸಹ ಕುಟುಂಬ, ಸಹ ಬಾಳ್ವೆಯಲ್ಲಿ ಇದ್ದೇವೆ ನಾವು. ಒಟ್ಟು 10 ಲಕ್ಷ ರೂಪಾಯಿಯಷ್ಟು ನನ್ನ ಹೆಸರಿಗೆ ಆಸ್ತಿ ಇದೆ ಅಂತ ಈ ಒಂದು ವನಜಾಕ್ಷಿ ಅವರು ಹೇಳಿರೋದು ಫೋಟೋ ಕೂಡ ನೋಡ್ಕೊಂಡಿದ್ದೀರಾ. ಸೊ ಬಿಳಿಯ ಚರ್ಮದ ಬಣ್ಣ ಹೊಂದಿದ್ದಾರೆ, ದುಂಡಾದ ಒಂದು ಮೈಕಟ್ಟು, ಮೃದುವಾದ ಮನಸ್ಸಿನ ಹುಡುಗಿಗೆ ಇವರ ಹೃದಯಕ್ಕೆ ಹತ್ತಿರವಾಗಿಕೊಂಡು ಹೋಗುವಂಥ ಹುಡುಗ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಎಷ್ಟೊಂದು ಹಾಲುಗೆನೆಯ ಹುಡುಗಿ ಎಷ್ಟು ಚೆನ್ನಾಗಿದ್ದಾರೆ, ಅಷ್ಟೇ ಚೆನ್ನಾಗಿ ಅವರ ಹೃದಯ ಇದೆ ಸ್ನೇಹಿತರೆ. ಆ ಒಂದು ಹೃದಯಕ್ಕೆ ಒಬ್ಬ ಒಳ್ಳೆಯ ತಣ್ಣನೆಯ ಗಾಳಿಯ ರೂಪದಲ್ಲಿ ಸೇರಿಕೊಂಡು ಸೊ ಅವಳ ಮುಖದಲ್ಲಿ ನಗು ತರಿಸುವಂಥ ಹುಡುಗ ನೀವೇನಾದರೂ ಆಗಿರಬೇಕು ಅಂತ ಹೇಳಿರೋದು. ಸೊ ಇಷ್ಟ ಆಗುವಂಥ ಹುಡುಗ ಬೇಕು, ನನಗೆ ಪ್ರೀತಿಯಿಂದ ಕಣೆ, ಹೋಗಿ, ಬಾರಿ, ಚಿನ್ನು ಈ ರೀತಿ ಹೆಸರಿಂದ ಕರಿಬೇಕು, ಕೊನೆಯ ಉಸಿರು ಇರುವ ತನಕ ನನ್ನ ಒಂದು ಜೊತೆಯಲ್ಲಿ ಇರಬೇಕು, ಅಷ್ಟೇ ಸಾಕು, ನನಗೆ ಮತ್ತಿನ್ನೇನೂ ಕೂಡ ಆಸೆಗಳಿಲ್ಲ. ಸೊ ಆಸೆಗಳೆಲ್ಲನೂ ಕೂಡ ಚಿಕ್ಕ ವಯಸ್ಸಿಗೆ ಇತ್ತು, ಅದೆಲ್ಲವೂ ಕೂಡ ಇವಾಗ ಹಾಳಾಗಿ ಹೋಗಿದೆ ಅಂತ ಇವರ ಒಂದು ಚಿಂತೆ ಆಗಿದೆ ಸ್ನೇಹಿತರೆ. ಸೊ ಕುಟುಂಬದಲ್ಲಿ ತಂದೆಯವರು ತೀರಿಕೊಂಡು 5 ವರ್ಷ ಆಯಿತು. ಏನು ಮಾಡೋದು, ಅವರ ಒಂದು ತೀರ್ಕೊಂಡ ಇಶ್ಯೂನಲ್ಲೇ ಇದ್ದೆ ನಾನು. ಆ ಒಂದು ಸಂದರ್ಭದಲ್ಲಿ ಇನ್ನೊಂದು ಮದುವೆ ಆಗೋಕ್ಕೆ ಬರಲ್ಲ ಅನ್ನೋ ಕಾರಣಗಳಿಂದ ಇವಾಗ ರೆಡಿಯಾಗಿದ್ದಾರೆ ಸ್ನೇಹಿತರೆ. ತಂದೆ ತಾಯಿಯವರ ಒಪ್ಪಿಗೆ ಇದೆ. ಸೊ ಇವಾಗಲೂ ಕೂಡ ತಾಯಿಯವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಅವರ ಒಬ್ಬ ದೊಡ್ಡಪ್ಪ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆಯ್ತು ಕಣಮ್ಮ, ಅವಾಗೇನು ನಿಮ್ಮ ತಂದೆ ಮಾಡಿದ್ದಾರೆ ಅದು ತಪ್ಪಾಯಿತು, ಇನ್ಮೇಲಾದರೂ ನೀನೇ ಇಷ್ಟಪಟ್ಟಂತಹ ಜೊತೆಗೆ ನಿನಗೆ ಇಷ್ಟ ಆಗುವಂಥ ಹುಡುಗ ಏನಾದರೂ ನಿನಗೆ ಇಷ್ಟ ಆದರೆ ದಯಮಾಡಿ ಹೇಳು, ನಾಳೆ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿರೋದು. ಆ್ಯಂಡ್ ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನಲ್ಲಿ 5 ಪಾಯಿಂಟ್ಗಳಿರಬೇಕು. ಮೊದಲನೇ ಪಾಯಿಂಟು, ಸೊ ಹುಡುಗ ಓದಿರಬೇಕು. ಸೊ ಎಷ್ಟಾದರೂ ಓದಲಿ, ನೀನು PUCನ ಓದು ಗುರು, ಅಥವಾ 10th ಫೇಲ್ ಆಗು, ಎಜುಕೇಟೆಡ್ ಆಗಿರಲಿ. ಒಂದು ಏನಾದರೂ ಕೆಲಸ ಮಾಡಬೇಕು ಅಂದರೆ ಎಜುಕೇಟೆಡಾ ಅನ್ಎಜುಕೇಟೆಡಾ ಅಂತ ಕೇಳ್ತಾರೆ. ಸೊ ಏನಾದರೂ ಸಿಗ್ನೇಚರ್ ಮಾಡಬೇಕು ಅಂದರೆ ಹೆಬ್ಬೆಟ್ಟ ಪೆನ್ನ ಅಂತ ಕೇಳ್ತಾರೆ. ಸೊ ನನ್ನ ಜೊತೆ ನೀವು ಇರ್ತೀರಾ ಅಂದಮೇಲೆ ಅನ್ಫಾರ್ಚುನೇಟ್ಲಿ ನೀವು ಒಳ್ಳೆಯ ಒಂದು ಎಜುಕೇಟೆಡ್ ಪರ್ಸನ್ ಆಗಿರಬೇಕು. ಎರಡನೇದಾಗಿ ಗಾಡಿ ಓಡಿಸೋದಕ್ಕೆ ಬರಬೇಕು, ಕಾರು ಬೈಕು ಅಂತ. ಮೂರನೇದಾಗಿ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ಮಾಡಬೇಕು, ಯಾರೊಂದಿಗೂ ಕೂಡ ನೀವು ಜಗಳ ಆಡಿರಬಾರ್ದು ಇದುವರೆಗೂ ಕೂಡ ಅಂತ ಹೇಳಿರೋದು ಸ್ನೇಹಿತರೆ. ಇನ್ನು 4ನೇದಾಗಿ, ಪ್ರಸ್ತುತ ನಿಮ್ಮ ಒಂದು ಊರಿನಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಅಡ್ರೆಸ್ನ ನಾನು ಕೇಳಿದರೆ ಸೊ ಅವರ ತುಂಬ ಒಳ್ಳೆಯ ಹುಡುಗರಿ ಅಂತ ಹೇಳಬೇಕು. ಆ ರೀತಿ ನೇಮ್ ಏನಾದರೂ ನಿಮ್ಮದಿದ್ದರೆ ಸೊ ಪ್ರಸ್ತುತ ನೀವು ನಿಮ್ಮ ಫೋಟೋ, ನಿಮ್ಮ ಹೆಸರು ಆ್ಯಂಡ್ ಊರು, ಮೊಬೈಲ್ ನಂಬರ್ ಎಲ್ಲವನ್ನು ನನಗೆ ಕಳಿಸಿಕೊಡಿ. ನಾನು ಖುದ್ದಾಗಿ ನಿಮಗೆ ರಿಪ್ಲೈ ಮಾಡ್ತೇನೆ, ಅದು ನನಗೆ ಇಷ್ಟ ಆಗಿದ್ದರೆ ಮಾತ್ರ ಅಂತ ಹೇಳಿರೋದು. ಸೊ ನೀವು ಅವರಿಗೆ ಮೇಲ್ ಕಳಿಸುವಂತಹ 2 ಒಳ್ಳೆಯ ಒಂದು ಜಾಗಗಳು ಬಂದುಬಿಟ್ಟು, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವರಿಗೆ ಖುದ್ದಾಗಿ ರಿಪ್ಲೈ ಮಾಡ್ತಾರೆ. ಇಲ್ಲಾಂದರೆ ಮೇಲ್ ಬಂದುಬಿಟ್ಟು sri9591@gmail.comಗೆ ಮೇಲ್ ಮಾಡಿ, ಅಲ್ಲಿನೂ ಕೂಡ ನಿಮಗೆ ರಿಪ್ಲೈ ಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಚಾಯ್ಸ್ ಆಫ್ ಯು, 2ರಲ್ಲಿ ನೀವು ಒಟ್ಟಿನಲ್ಲಿ ಅವರಿಗೆ ಮೇಲ್ ಮಾಡಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಅವರು ನಿಮ್ಮವರಾಗಲಿ ಅನ್ನೋದು ಕೂಡ ನಮ್ಮ ಒಂದು ಬಯಕೆ. ಒಳ್ಳೆಯದಾಗಲಿ, ಅವರ ಮಾಹಿತಿ ಇದಾಗಿತ್ತು ಸ್ನೇಹಿತರೆ. ಸೊ ಕಾರು ಕೂಡ ತೋರಿಸ್ತಿದ್ದೀನಿ ಅವ್ರ ಹತ್ರ ಇದ್ದಿದ್ದಂತಹ ಕಾರು, ಜೊತೆಗೆ ಸ್ಟೇರಿಂಗ್ ವಿತ್ ಏರ್ ಬ್ಯಾಗ್, AC. ಇಲ್ಲಿ ಬಂದುಬಿಟ್ಟು ಟಾಪ್ ಮಾಡೆಲ್ ಬ್ಲ್ಯಾಕ್ ಕಲರ್ ಡಿಸೈನ್ ಪೆಟ್ರೋಲ್ ವೇರಿಯಂಟ್ ಕಾರು ಕೂಡ ಅವ್ರ ಹತ್ರ ಇದೆ. ನೋಡ್ಕೊಳ್ಳಿ, ಚಾನ್ಸ್ ಯಾರು ಬಿಡೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ. ಮತ್ತೆ ನಾನು ನಿಮಗೆ